ವೀಕ್ಷಕರ ನಮಸ್ತೆ, BN ಟಿವಿ ಕನ್ನಡಗೆ ಸ್ವಾಗತ. ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಆಡಳಿತ ಪಕ್ಷದ ನಾಯಕರಾದ KN ರಾಜಣ್ಣ ಅವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ 2 ಬಾರಿ ನಡೆದಿತ್ತು ಎಂದು ಸದನದಲ್ಲೇ ಹೇಳುವ ಮೂಲಕ ಬಿಜೆಪಿ ಹಾಗೂ JDS ನಾಯಕರಿಗೆ ಆಹಾರವಾಗಿದ್ದಾರೆ. ಈ ಬಗ್ಗೆ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. 48 ಮಂದಿ ಮೇಲೆ ಹನಿ ಟ್ರ್ಯಾಪ್ ನಡೆಸಿದೆ ಎಂದು ರಾಜಣ್ಣ ಹೇಳಿದರು. ಆದರೆ ಇವರೆಲ್ಲ ಯಾರು ಎಂದು ಬಹಿರಂಗಪಡಿಸಿಲ್ಲ. ಈಗ ಹನಿ ಟ್ರ್ಯಾಪ್ ಜಾಲವು CM ಸಿದ್ದರಾಮಯ್ಯ ಅವರ ಕಡೆಗೂ ವಾಲಿದೆ. ಈ ಬಗ್ಗೆ ಕರ್ನಾಟಕದ ಪ್ರಭಾವಿ ರಾಜಕಾರಣಿಯೊಬ್ಬರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈವರೆಗೆ ರಾಜಣ್ಣ ಅವರು ಬಹಿರಂಗವಾಗಿ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ 48 ಮಂದಿ ಮೇಲೂ ಹನಿ ಟ್ರ್ಯಾಪ್ ನಡೆದಿದೆ ಎಂದು ಸಂಚಲನವನ್ನೇ ಸೃಷ್ಟಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರು 400 ಮಂದಿಯ ಹನಿ ಟ್ರ್ಯಾಪ್ ಆಗಿದೆ ಎಂದು ಸಂಖ್ಯೆಗಳನ್ನು ಹೇಳಿದ್ದಾರೆ. ಆದರೆ ಯಾರೊಬ್ಬರ ಹೆಸರು ಕೂಡ ಇನ್ನೂ ರಿವೀಲ್ ಆಗಿಲ್ಲ. ರಾಜಣ್ಣ ಅವರ ಹೇಳಿಕೆ ಬೆನ್ನಲ್ಲೇ ಬೇರೆ ಯಾರೆಲ್ಲ ನಾಯಕರ ಹನಿ ಟ್ರ್ಯಾಪ್ ಆಗಿದೆ ಎಂದು ತಲೆಕೆಡಿಸಿಕೊಂಡಿದ್ರು. ಇದೀಗ CM ಸಿದ್ದರಾಮಯ್ಯ ಅವರಿಗೂ ಹನಿ ಟ್ರ್ಯಾಪ್ ಆಗಿರಬಹುದು ಎಂದು ಬಿಜೆಪಿ ನಾಯಕ ಹಾಗೂ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. CM ಸಿದ್ದರಾಮಯ್ಯ ಅವರದ್ದು ಹನಿ ಟ್ರ್ಯಾಪ್ ಆಗಿರುವ ಅವಮಾನ ಇದೆ. ಹಾಗಾಗಿ ಹನಿ ಟ್ರ್ಯಾಪ್ನ ತನಿಖೆಯಾದರೆ ಅವರದ್ದು ಎಲ್ಲಿ ಗುಟ್ಟು ಹೊರಗೆ ಬರುತ್ತದೆ ಎಂಬ ಭಯ ಇದೆ. ಇದೇ ಕಾರಣಕ್ಕೆ CM ಸಿದ್ದರಾಮಯ್ಯ ಅವರು ಹನಿ ಟ್ರ್ಯಾಪ್ ತನಿಖೆಗೆ ಮುಂದಾಗ್ತಾ ಇಲ್ಲ ಎಂದು. ಆದರೆ ಅವರದ್ದು ಎಲ್ಲಿ ಆಚೆ ಬರುತ್ತೋ ಎಂಬ ಭಯ. ಅದಕ್ಕಾಗಿ CM ಈ ಬಗ್ಗೆ ತನಿಖೆಗೆ ಸೂಚಿಸ್ತಾ ಇಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಎನ್ನುವುದು ಸಂಪೂರ್ಣ ಶೂನ್ಯವಾಗಿದೆ. ಕಾನೂನು ಸುವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಾಜ್ಯ ಅಭಿವೃದ್ಧಿ ಬಗ್ಗೆ ಹೆಚ್ಚು ಚರ್ಚೆ ಮಾಡದೆ ಹನಿ ಟ್ರ್ಯಾಪ್, ಫೋನ್ ಟ್ಯಾಪಿಂಗ್, ಹಣ ಲಪಟಾಯಿಸುವುದು ಇವುಗಳ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತಾ ಇದೆ. ಹಾಗೆ ನೋಡಿದರೆ ಈ ಸರ್ಕಾರ ಇಲ್ಲಿವರೆಗೆ ಇರಲೇಬಾರದಿತ್ತು. ಇನ್ನು ಹನಿ ಟ್ರ್ಯಾಪ್ನಲ್ಲಿ ನಮ್ಮ ಬಿಜೆಪಿಯ ಯಾವ ನಾಯಕರೂ ಇಲ್ಲ. ಒಂದು ವೇಳೆ ಇದ್ದಿದ್ದರೆ ಇಷ್ಟೊತ್ತಿಗೆ ತನಿಖೆ ನಡೆಸ್ತಾ ಇತ್ತು ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಚಿವರು, ನಾಯಕರೇ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ನವರ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಯಾರು ತಮ್ಮ ವಿರುದ್ಧ ಮಾತನಾಡುತ್ತಾರೋ ಅವರ ಹನಿ ಟ್ರ್ಯಾಪ್ ಮಾಡುವ ಕೆಲಸ ನಡೆಯುತ್ತಾ ಇದೆ. ಇಷ್ಟೆಲ್ಲ ಆಗಿದ್ದರೂ CM ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇಲ್ಲ. ತನಿಖೆ ಮಾಡ್ತೀವಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಇದನ್ನೆಲ್ಲ ಗಮನಿಸಿದರೆ ಸಿದ್ದರಾಮಯ್ಯ ಅವರದ್ದು ಹನಿ ಟ್ರ್ಯಾಪ್ ಆಗಿರುವ ಅವಮಾನ ಇದೆ. ಒಂದು ವೇಳೆ ತನಿಖೆ ನಡೆದರೆ ಅವರದ್ದು ಎಲ್ಲಿ ಆಚೆ ಬರುತ್ತೋ ಅನ್ನೋ ಭಯ ಇದೆ. ಹೀಗಾಗಿ ತನಿಖೆಗೆ ಮುಂದಾಗ್ತಾ ಇಲ್ಲ ಎಂದು ಛಲವಾದಿ ನಾರಾಯಣಸ್ವಾಮಿ ದೂರಿದ್ದಾರೆ.